ಕರ್ನಾಟಕ ರಾಜಕಾರಣದಲ್ಲಿ ಬಹುದಿನಗಳಿಂದ ನಿರೀಕ್ಷೆ ಮಾಡಲಾಗಿದ್ದಂತಹ ಆ ಒಂದು ಮಹತ್ವದ ಕ್ಷಣ ಕೊನೆಗೂ ಕೂಡ ಬಂದ್ಬಿಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂತಹ ಬೆನ್ನಲ್ಲೇ ಇನ್ನು ಕೆಲವು 2 ದಿನಗಳಲ್ಲಿ ಅಂದ್ರೆ ಜೂನ್ 3ನೇ ತಾರೀಕು 2026ರಂದು ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ರಾಜ್ಯದ ಹೊಸ ಸಾರಥಿಯ ರಾಜಕೀಯ ಚಾಣಾಕ್ಷತನ, ಅವರ ಶ್ರೀಮಂತಿಕೆಯ ದಾಖಲೆ ಹಾಗೂ ಪ್ರಮಾಣ ವಚನ ಕಾರ್ಯಕ್ರಮ ಪ್ರಮುಖ ಅಂಶಗಳನ್ನು ನೋಡಬೇಕಾದ್ರೆ ಸಾಕಷ್ಟು ಅಂಶಗಳು ಕಾಣಿಸ್ತು. ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ, ಹೌದು, ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಇತಿಹಾಸವಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ. ಚುನಾವಣಾ ಅಫಿಡವಿಟ್ಗಳ ಪ್ರಕಾರ ಅವರ ಒಟ್ಟು ಆಸ್ತಿ ಮೌಲ್ಯ 1,400 ಕೋಟಿ ರೂಪಾಯಿಗೂ ಕೂಡ ಅಧಿಕ ಇದೆ. ತಮ್ಮನ್ನು ತಾವು ಕೃಷಿಕ ಅಂತ ಹೇಳ್ತಾ ಇರುವಂತಹ ಅವರು ರಿಯಲ್ ಎಸ್ಟೇಟ್, ಗಣಿಗಾರಿಕೆ ಮತ್ತು ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಸಾಕಷ್ಟು ಉದ್ಯಮ ಸಾಮ್ರಾಜ್ಯಗಳನ್ನು ಕೂಡ ಹೊಂದಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ದೆಹಲಿಯ ಲೈಟನ್ಸ್ ವಲಯದಲ್ಲೂ ಅವರು ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. ಹಳ್ಳಿ ಹುಡುಗನಿಂದ ಟ್ರಬಲ್ ಶೂಟರ್ ವರೆಗೂ ಕೂಡ ಕನಕಪುರದ ದೊಡ್ಡ ಆಲದ ಹಳ್ಳಿಯ ಸಾಮಾನ್ಯ ಕೃಷಿ ಕುಟುಂಬದಿಂದ ಬಂದಂತಹ ಶಿವಕುಮಾರ್ ಕೇವಲ 27ನೇ ವಯಸ್ಸಿಗೆ ಮಂತ್ರಿ ಆದವರು. ಅಂದಿನಿಂದ ಇಂದಿನವರೆಗೂ ಪಕ್ಷಕ್ಕೆ ಯಾವುದೇ ಆಪತ್ತು ಬಂದರೂ ರಾತ್ರೋರಾತ್ರಿ ಮ್ಯಾಜಿಕ್ ಮಾಡುವಂತೆ ಟ್ರಬಲ್ ಶೂಟರ್ ಆಗಿ ಬೆಳೆದಿದ್ದಾರೆ. ಮಹಾರಾಷ್ಟ್ರ ಮತ್ತು ಗುಜರಾತ್ ಕಾಂಗ್ರೆಸ್ನ ಶಾಸಕರನ್ನ ಬೆಂಗಳೂರಿನ ರೆಸಾರ್ಟ್ನಲ್ಲಿಟ್ಟು ರಕ್ಷಿಸಿದಂತಹ ಅವರು ಈ ಒಂದು ರೆಸಾರ್ಟ್ ರಾಜಕಾರಣದಲ್ಲಿ ಚಾಣಕ್ಯ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಇದು ಇಡೀ ದೇಶಕ್ಕೆ ಗೊತ್ತಿದೆ. ಇಡಿ ದಾಳಿಗಳು ಹಾಗೂ ತಿಹಾರ್ ಜೈಲಿನ ಕಠಿಣ ದಿನಗಳನ್ನು ಕೂಡ ಎದುರಿಸಿ ಕಣ್ಣೀರು ಮತ್ತು ಹೋರಾಟದ ಮೂಲಕವೇ ಪಕ್ಷವನ್ನ ಅಧಿಕಾರಕ್ಕೆ ತಂದಂತಹ ಕನಕಪುರದ ಬಂಡೆ ಇವರು. ಜೂನ್ 3ರಂದು ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಲೋಕಭವನದಲ್ಲಿ ಸರಳ ಪ್ರಮಾಣ ವಚನವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಅಧಿಕಾರ ಹಂಚಿಕೆ ಸೂತ್ರದಂತೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಿದ್ದು, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಅವಿರೋಧವಾಗಿ ಹೊಸ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಜ್ಯೋತಿಷಿಗಳ ಸಲಹೆಯಂತೆ ಜೂನ್ 3, 2026ರಂದು ಸಂಜೆ 5:15ಕ್ಕೆ ಬೆಂಗಳೂರಿಗೆ ರಾಜಭವನದ ಸಮೀಪ ಇರುವಂತಹ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಅವರು ಪ್ರಮಾಣ ವಚನ ಸಮಾರಂಭ ನಡೆಯುತ್ತಿದೆ. 4ನೇದು ಹೈಕಮಾಂಡ್ ಸೂಚನೆ, ಅದ್ಧೂರಿತನಕ್ಕೆ ಬ್ರೇಕ್. ಹೌದು, ಸಾರ್ವಜನಿಕರಿಗೆ ಮತ್ತು ನಗರದ ಸಂಚಾರಕ್ಕೆ ತೊಂದರೆ ಆಗಬಾರ್ದು ಎನ್ನುವಂತ ಕಾರಣಕ್ಕಾಗಿ ಭಾರಿ ಜನಸಾಗರ ಸೇರುವ ಹಾಗೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕಾರ್ಯಕ್ರಮ ಅತ್ಯಂತ ಸರಳವಾಗಿ ನಡೆಯಲಿದೆ. ಯಾವುದೇ ವಿಐಪಿ ಪಾಸ್ಗಳ ಗದ್ದಲವಿಲ್ಲದೆ ಕೇವಲ ಶಾಸಕರು ಮತ್ತು ಪ್ರಮುಖ ನಾಯಕರು ಮಾತ್ರ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಇದರ ಜೊತೆಗೆ ಮೊದಲ ಹಂತದಲ್ಲಿ 8ರಿಂದ 10 ಪ್ರಮುಖ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಪ್ರಮಾಣ ವಚನದ ಬೆನ್ನಲ್ಲೇ ರಾಜ್ಯ ಪ್ರವಾಸ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಮಾಡುವ ಬದಲಿಗೆ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಭೇಟಿಯನ್ನ ನೀಡಲಿದ್ದಾರೆ. ಅಲ್ಲಿನ ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರನ್ನ ನೇರವಾಗಿ ಭೇಟಿ ಮಾಡಿ ಆಶೀರ್ವಾದ ಪಡೆಯಲಿಕ್ಕೆ ಭರ್ಜರಿ ತಯಾರಿಯನ್ನ ಕೂಡ ಮಾಡಲಾಗಿದೆ. ಕುಟುಂಬದ ಗಟ್ಟಿ ಬೆಂಬಲ ಕೂಡ ಇದೆ. ಈ ಇಡೀ ರಾಜಕೀಯ ಏಳಿಗೆ ಹಿಂದೆ ಪತ್ನಿ ಉಷಾ ಶಿವಕುಮಾರ್ ಅವರು ಹಾಗೂ ಕಿರಿಯ ಸಹೋದರ ಡಿ.ಕೆ. ಸುರೇಶ್ ಅವರು ಮತ್ತು ಮಗಳು ಐಶ್ವರ್ಯ ಅವರು ಗಟ್ಟಿಯಾಗಿ ಒಗ್ಗೂಡಿದ್ದಾರೆ. ಇಷ್ಟು ದಿನ ತೆರೆಮರೆಯಲ್ಲಿದ್ದು ಕಾಂಗ್ರೆಸ್ ಪಕ್ಷದ ಕಷ್ಟಗಳನ್ನ ಬಗೆಹರಿಸ್ತಾ ಇದ್ದಂತಹ ಟ್ರಬಲ್ ಶೂಟರ್ ಇನ್ನು ಕೇವಲ 2 ದಿನಗಳಲ್ಲಿ ಅಧಿಕೃತವಾಗಿ ಕರ್ನಾಟಕದ ಸಿಎಂ ಗದ್ದುಗೆಯನ್ನು ಅಲಂಕರಿಸಲಿದ್ದಾರೆ. ಎಸ್, ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.